ಈ ನಮ್ಮ ಸರ್ಕಾರದ DDPIಗಳು BEOಗಳು ಅಥವಾ ಶಿಕ್ಷಣ ಇಲಾಖೆ ಅವರಿಗೆ ಸರ್ಕಾರ ಶಾಲೆಯ ಬಗ್ಗೆ ಗಮನನೇ ಇಲ್ಲ. ಅವ್ರ ಸಂಪೂರ್ಣ ಗಮನ ಈ ಪ್ರೈವೇಟ್ ಶಾಲೆಗಳಿಗೆ ನಾವು ಹೆಂಗೆ ಹರಾಸ್ಮೆಂಟ್ ಮಾಡಬೇಕು, ಅವ್ರದ್ದು ರಿನ್ಯೂವಲ್ದಾಗ ನಾವು ಹೆಂಗೆ ರೊಕ್ಕ ಹೊಡಿಬೇಕು, ಅದನ್ನ ಅವ್ರಿಗೆ ಹೋಗಿ ಹೆಂಗೆ ತ್ರಾಸ ಕೊಡಬೇಕು, ಒಂದು ಅಥವಾ DDPI ಆಗಲಿ ಅವರು ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಮಾಡುವಂತ ಪ್ರಯತ್ನ ಅವ್ರು ಮಾಡ್ತಾ ಇಲ್ಲ. ಹಾಗಾಗಿ ನಂದು ಸರ್ಕಾರಕ್ಕೆ ಒಂದು ಗಂಭೀರವಾದ ಸಲಹೆ ಐತಿ. ಈ ಶಿಕ್ಷಣ ಇಲಾಖೆಯಲ್ಲಿ ಏನೇ ಅಧಿಕಾರಿಗಳದಾರಲ್ಲ, ಇವ್ರಿಗೆ ಸರ್ಕಾರಕ್ಕೆ ಶಾಲೆ ಕೊಡುವಂತ ನೋಡ್ಕೊಳ್ಳುವಂತ ಕೆಲಸ ಮಾತ್ರ ಕೊಡ್ರಿ. ಈ ಪ್ರೈವೇಟ್ ಶಾಲೆಗಳನ್ನು ಸಂಪೂರ್ಣವಾಗಿ ತೆಗೀರಿ. ಸರ್ಕಾರದ ಶಾಲೆ ಬಗ್ಗೆ, ಆ ಶಾಲೆಯಲ್ಲಿ ಕಲಿತಿರುವಂತ ವಿದ್ಯಾರ್ಥಿಗಳ ಬಗ್ಗೆ, ಶಿಕ್ಷಕರ ಬಗ್ಗೆ ಸ್ವಲ್ಪ ಗಮನ ಹರಿಸಕ ಸಾಧ್ಯ ಆಗ್ತದೆ. ಆಮೇಲೆ ಈ ಸಂಪೂರ್ಣ ನಮ್ಮ ಕೌನ್ಸಿಲ್ದಲ್ಲಿ ಕೂಡ, ಅಲ್ಲಿ ಕೌನ್ಸಿಲ್ದಲ್ಲಿ ಶಿಕ್ಷಕರ ಪ್ರತಿನಿಧಿಗಳದಾರ. ಅಲ್ಲಿ ಶಿಕ್ಷಕರ ಪ್ರತಿನಿಧಿಗಳಿಗೆ ನಾವು ಸದನದಿಂದ ಇದನ್ನ ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ಪ್ರಪೋಸಲ್ ಕಳಿಸ್ಬೇಕು. ಯಾರು ಮಾಡ್ತಾರೆ ನೋಡ್ರಿ, ಪ್ರತಿನಿಧಿಗಳಾಗಬಾರ್ದವ್ರು, ಅವರು ಶಿಕ್ಷಣದ ಪ್ರತಿನಿಧಿಗಳಾಗಬೇಕಲ್ಲ. ಅವ್ರು ಶಿಕ್ಷಣದ ಪ್ರತಿನಿಧಿಗಳಾಗಬೇಕಂತಂದ್ರೆ ಅಲ್ಲೇ ಸರ್ಕಾರಿ ಶಾಲೆಯಲ್ಲಿ ಯಾರು ಕಲಿತಾರಲ್ಲ ಮಕ್ಕಳು, ಅವ್ರ ಪಾಲಕರು ಅವ್ರಿಗೆ ಓಟ್ ಹಾಕುವಂಗ ಆಗ್ಬೇಕು. ಅವಾಗ ಆ ಪ್ರತಿನಿಧಿಗಳು ಶಿಕ್ಷಣದ ಪ್ರತಿನಿಧಿಗಳಾಗ್ತಾರೆ. ಆಗಿದ್ದಾರೆ ಅವರು ಶಿಕ್ಷಣದ ಬಗ್ಗೆ, ಶಾಲೆಗಳ ಬಗ್ಗೆ ಅವರು ಪ್ರತಿನಿಧ್ಯ ಮಾಡ್ತಾ ಇಲ್ಲ. ಅಲ್ಲಿ ಕೆಲಸ ಐತಿ. ಹಂಗಾಗಿ ಅಲ್ಲಿ ನಮ್ಮ ಕೌನ್ಸಿಲ್ದಲ್ಲಿ ಏನ್ ಮೆಂಬರ್ಸ್ ಆಗ್ತಾರ ಅವ್ರನ್ನ ಶಿಕ್ಷಣದ ಪ್ರತಿನಿಧಿಗಳಾಗುವಂತ ಬದಲಾವಣೆ ನಾವು ಮಾಡುವಂತದ್ದು ಅವಶ್ಯಕತೆ ಇದೆ. ಅದೇ ರೀತಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಮೊನ್ನೆ ನನಗೆ ಒಂದು 4-5 ಜನ ನನ್ನ ಕ್ಷೇತ್ರದ ಪಾಲಕರು ಬಂದಿದ್ದರು. ನಮ್ಮ ಮಕ್ಕಳು 8ನೇ ಕ್ಲಾಸ್ ಮುಗಿಸಿದಾರ, 9ನೇ ಕ್ಲಾಸಿಗೆ ಹೋಗ್ತಿದ್ದಾರೆ. 8ನೇ ಕ್ಲಾಸ್ ತನಕ RTEದಲ್ಲಿ ಅವ್ರಿಗೆ ಸೀಟ್ ಇತ್ತು. ರೈಟ್ ಟು ಎಜುಕೇಶನ್ದಲ್ಲಿ ಒಳ್ಳೆ ಶಾಲೆಯಲ್ಲಿ ಕಲ್ತಿದ್ದಾರೆ. ಈಗ 9ನೇ ಕ್ಲಾಸಿಗೆ ಹೋಗ್ಬೇಕಂತಂದ್ರೆ ಫೀಸ್, ದೊಡ್ಡ ಪ್ರಮಾಣದ ಫೀಸ್ ಐತಿ, ನಮಗೆ ಫೀಸ್ ಕೊಡಕ್ ಆಗ್ತಾ ಇಲ್ಲ. ಹಂಗಾಗಿ ದಯಮಾಡಿ ಸರ್ಕಾರದಿಂದ RTEದಲ್ಲಿ ನೀವು ದುಡ್ಡನ್ನು ಕೊಡ್ರಿ ಅಂತ ಹೇಳಿ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಇದು ರೈಟ್ ಟು ಎಜುಕೇಶನ್, ಇದು ವಾಜಪೇಯಿ ಅವರು ತಂದಂತ ಕಾನೂನು. ವಾಜಪೇಯಿ ಸರ್ಕಾರ, ವಾಜಪೇಯಿ ಅವರು ಒಂದು ಬಹಳ ದೀರ್ಘ ಆಕ್ಟ್ ಅನ್ನು ತಗೊಂಬಂದ್ರು. ಈ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದು UPA ಸರ್ಕಾರ. ಅವಾಗ ನನಗನ್ಸಿದ ಮಟ್ಟಿಗೆ ಇಲ್ಲದಾರ ಮಾದೇವಪ್ಪನವ್ರು, ಇದೇನು ರೈಟ್ ಟು ಎಜುಕೇಶನ್ ಆಕ್ಟ್ ಇದೆ ಅಲ್ಲ, ಇದು ನಮ್ಮ ದೇಶದಲ್ಲಿ ಹೆಂಗೆ ದಲಿತರಿಗೆ ಹೆಂಗೆ ಇವತ್ತು ರಿಸರ್ವೇಶನ್ ಬಂದೈತಲ್ಲ, ಅಷ್ಟ ಇಂಪಾರ್ಟೆಂಟ್ ಆಕ್ಟ್ ಇದು RTE ಆಕ್ಟ್. ಯಾಕಂದ್ರೆ ದೇಶದಲ್ಲಿ ಮುಂದುವರೆದ ಜಾತಿ, ಹಿಂದುಳಿದ ಜಾತಿ ನಡುವ ಕಂದಕ ಏನೈತಿ ಅದನ್ನ ಕಡಿಮೆ ಮಾಡಕ ರಿಸರ್ವೇಶನ್ ರಿಸರ್ವೇಶನ್ ಕಾನೂನು ನಮ್ಮಲ್ಲಿ ಅನುಕೂಲ ಆದ್ರೆ, ಇವತ್ತು ದುಡ್ಡು ಇದ್ದವರು ಮತ್ತು ದುಡ್ಡು ಇಲ್ದವರು, ಸಮಾಜದಲ್ಲಿ ಉಳ್ಳೋರು ಇವ್ರ ನಡುವಿನ ಗ್ಯಾಪ್ ಕಡಿಮೆ ಮಾಡಲಿಕ್ಕೆ ದೊಡ್ಡ ಕಾನೂನು ಅಂತಂದ್ರೆ ಬಂದಿದ್ದು RTE, ರೈಟ್ ಟು ಎಜುಕೇಶನ್. ಪ್ರೈವೇಟ್ ಶಾಲೆಯಲ್ಲಿ 25% ಸೀಟು ಕೊಡಬೇಕು. ತಮ್ಮ ಮಿತ್ರರಾದ, ತಮ್ಮ ಫ್ರೆಂಡ್ಸ್ ಆದ ಬಡವ್ರ ಮನೆಗೆ ಹೋದಾಗ ಅವ್ರಿಗೆ ಅವ್ರ ಜೀವನ ಪದ್ಧತಿ ಗೊತ್ತಾಗ್ತೈತಿ, ಅವ್ರ ಜೀವನದಲ್ಲಿರುವಂತ ತ್ರಾಸುಗಳು ಗೊತ್ತಾಗ್ತೈತಿ. ಹಂಗಾಗಿ ಅವರು ಮುಂದೆ ಜೀವನದಲ್ಲಿ ಸಮಾಜದಲ್ಲಿ ದೊಡ್ಡವರಾದಾಗ ಅವ್ರ ಬಗ್ಗೆ ಸಂವೇದನೆ ಅವ್ರಿಗಿರ್ತೈತಿ. ಈ ಬಡವ್ರ ಮಕ್ಕಳು ಶ್ರೀಮಂತರ ಮನೆಗೆ ಹೋದಾಗ ಅವ್ರಿರುವಂತ ಮನೆ, ಅವ್ರಿರುವಂತ ವ್ಯವಸ್ಥೆ ನೋಡಿ ನಾವು ಕೂಡ ಅವ್ರಂಗ ಆಗ್ಬೇಕು ಅಂತ ಹೇಳಿ ಜೀವನದಲ್ಲಿ ಉತ್ಸಾಹ ಬರ್ತೈತಿ, ಜೀವನದಲ್ಲಿ ಒಂದು ಗುರಿ ಬರ್ತೈತಿ. ಈ ರೀತಿ ಒಬ್ರಿಗೊಬ್ಬರ ನಡುವೆ ಫ್ರೆಂಡ್ಶಿಪ್ ಇದ್ದಾಗ ಸಮಾಜದಲ್ಲಿ ಸ್ವಾಸ್ಥ್ಯ ಇರ್ತೈತಿ. ಅದು RTEದ ಒಂದು ಪ್ರಮುಖ ಉದ್ದೇಶ. ಈ RTE ಕಾನೂನನ್ನ ಕಳೆದ ಬಾರಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ತೆಗೆದುಕೊಂಡ್ಬಂದ್ರು. RTEದಲ್ಲಿ ಸೀಟನ್ನ ಪ್ರೈವೇಟ್ ಶಾಲೆಯಲ್ಲಿ RTEಗಳಲ್ಲಿ ಸೀಟ್ ಕೊಡಬಾರ್ದು, ಗೌರ್ಮೆಂಟ್ ಶಾಲೆಯ ವ್ಯಾಪ್ತಿಯಲ್ಲಿ ಅಲ್ಲಿ ಯಾವ್ದಾದ್ರು ಸುತ್ತಮುತ್ತಲ ಗೌರ್ಮೆಂಟ್ ಶಾಲೆ ಇದ್ರೆ ಅಲ್ಲಿ RTEದಲ್ಲಿ ಸೀಟ್ ಕೊಡಬಾರ್ದು ಅಂತ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಇದೊಂದು ಕೇವಲ 12,000 ರೂಪಾಯಿ ನಾವು RTEದಲ್ಲಿ ಪ್ರೈವೇಟ್ ಶಾಲೆಗಳಿಗೆ ದುಡ್ಡು ಕೊಡ್ತೇವೆ, ಕೇವಲ 12,000 ರೂಪಾಯಿ. ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾವು ಖರ್ಚು ಮಾಡೋದಷ್ಟು 1,24,000 ರೂಪಾಯಿ. ಕೇವಲ 12,000 ರೂಪಾಯಿ ನಾವು ಪ್ರೈವೇಟ್ ಶಾಲೆಗೆ ಕೊಟ್ರೆ ಇನ್ನು 9ನೇ ಮತ್ತು 10ನೇ ಕ್ಲಾಸ್ನಲ್ಲಿ ಕೂಡ ವಿದ್ಯಾರ್ಥಿಗಳ ಕಲೀಲಿಕ್ಕೆ ಸಾಧ್ಯ ಆಗ್ತೈತಿ. ಆದ್ರೆ ಈ ಎಜುಕೇಶನ್ ಲಾಬಿಗೆ ಮಣಿದು ಸಿದ್ದರಾಮಯ್ಯ ಮಾಡಿದ್ರು 25% ಏನು ಕೊಡ್ತಾ ಇಲ್ಲ. ಗವರ್ಮೆಂಟ್ ಶಾಲೆ ಇದ್ರ ಆ ವಾರ್ಡ್ದಲ್ಲಿ ಯಾವ್ದಾದ್ರು ಗವರ್ಮೆಂಟ್ ಶಾಲೆ ಇದ್ರ ಆ ಪ್ರೈವೇಟ್ ಶಾಲೆಯಲ್ಲಿ 25% ಸೀಟ್ ಇಲ್ಲ ಅಂತ ರೂಲ್ ಮಾಡಿದ್ರು. ಹಾಗಾಗಿ
ಮೆಜಾರಿಟಿ ಆಫ್ ದ ಪ್ರೈವೇಟ್ ಶಾಲೆಯಲ್ಲಿ ಇವತ್ತು ಬಡ ಮಕ್ಕಳಿಗೆ, ದಲಿತರಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಂದ ಅಪೇಕ್ಷೆ ಮಾಡ್ತಾ ಇದ್ದೆ, ಈ RT ಕಾನೂನದಲ್ಲಿ ಬದಲಾವಣೆ ಮಾಡ್ತಾರ, ಈ ಬಡವರ ಮಕ್ಕಳಿಗೆ, ಹಿಂದುಳಿದವರಿಗೆ ಏನಾದರೂ ಒಂದು ನ್ಯಾಯ ಕೊಡಿಸ್ತಾರಂತೇಳಿ ಅದ್ರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಒಂದು ಡೈರೆಕ್ಷನ್ ಅನ್ನ ಈಗ ಬಜೆಟ್ ಉತ್ತರ ಕೊಡ್ಬೇಕಾರ ಕೊಡ್ಲಿ ಅಂತ ಹೇಳಿ. ಅದೇ ರೀತಿ ಕರ್ನಾಟಕದ ಶಾಲೆಗಳಿಗೆ 500 ಹೊಸ KPS ಶಾಲೆ ಮಾಡ್ತೇನೆ ಅಂತೇಳಿ 500 ಹೊಸ KPS ಶಾಲೆ ಮಾಡ್ತೇನೆ ಅಂತೇಳಿ ಒಂದು ಹೊಸ KPS ಶಾಲೆ ಹೋದ ವರ್ಷ ಆಗ್ಲಿಲ್ಲ. ಮತ್ತೆ ಈ ಬಜೆಟ್ ದಲ್ಲಿ ಮತ್ತೆ ಅದನ್ನ ಬರೆದಿದ್ದಾರೆ, 500 KPS ಶಾಲೆಗಳನ್ನ ನಾವು ಮಾಡ್ತೇವೆ ಅಂತ ಹೇಳಿ. ಹಂಗಾಗಿ ಇವ್ರದ್ದು ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಏನು ಇಲ್ಲ ಮಾನ್ಯ ಅಧ್ಯಕ್ಷರೇ, ಕೇವಲ ಬಜೆಟ್ ನಲ್ಲಿ ಘೋಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಕಾರ್ಯರೂಪಕ್ಕೆ ನಾವು ಬೆಳಗಾಂದಲ್ಲಿ ಅಧಿವೇಶನ ಮಾಡ್ತೇವೆ, ಅಲ್ಲೇ ಉತ್ತರ ಕರ್ನಾಟಕದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೇವೆ. ಇಲ್ಲೇ ಬೆಂಗಳೂರಲ್ಲಿ ಅಧಿವೇಶನ ಆಗ್ತೈತಿ, ಇಲ್ಲೇ ನಾವು ಬೇರೆ ಬೇರೆ ರಾಜ್ಯದ ವಿಷಯಗಳ ಬಗ್ಗೆ ಮಾತಾಡ್ತೇವೆ, ಬೆಂಗಳೂರು ಬಗ್ಗೆ ಮಾತಾಡ್ತೇವೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನೈತಿ, ಬೆಂಗಳೂರು ಅಂತಂದ್ರೆ ಇದೊಂದು ಏರಿಯಾ. ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಬಡೂರು ಏರಿಯಾ ಐತಿ. ನಮ್ಮ ಕರ್ನಾಟಕದಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಏರಿಯಾನೂ ಐತಿ. ನಮ್ಮ ಎಲ್ಲ ಸಮಾಜದಲ್ಲಿ ಕೂಡ ಲಕ್ಷ್ಯ ಐದರ್ ಎಲ್ಲಾರ್ದು ಭಾಳ ಬಡವ್ರ ಕಡೆ ಇರ್ತೈತಿ ಅಥವಾ ಶ್ರೀಮಂತರ ಕಡೆ ಇರ್ತೈತಿ. ಮಿಡ್ಲ್ ಕ್ಲಾಸ್ ಅನ್ನೋದು ಪಾಪ ತಮ್ಮಷ್ಟಕ್ಕೆ ತಾವು ಜೀವನ ಮಾಡ್ತಿರ್ತಾರೆ. ಆ ರೀತಿ ಮಿಡ್ಲ್ ಕ್ಲಾಸ್ ಇರುವಂತ ನಮ್ಮ ಏರಿಯಾ ಅಂತಂದ್ರೆ ನಮ್ಮ ಕರಾವಳಿ ಮತ್ತು ಮಲೆನಾಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.